ಶಿಕ್ಷಣ ಏಕಮುಖವಾಗಿದೆ. ಇವತ್ತಿನ ಶಿಕ್ಷಣ ಕ್ರಮದ ದೋಷ ಅದು, ಇವತ್ತಿನ ಶಿಕ್ಷಣ ಕ್ರಮದ ಲೋಪ ಅದು. ಏಕಮುಖವಾಗಿದೆ ಅಂದರೆ ಏನು ಅಂತ ಅಂದರೆ, ಶಿಕ್ಷಕ ಹೇಳ್ತಾ ಹೋಗ್ತಾನೆ, ವಿದ್ಯಾರ್ಥಿ ಕೇಳ್ತಾ ಹೋಗಬೇಕು. ಇದನ್ನು ನಾವು ಇವತ್ತು ಪ್ರಧಾನವಾದ ಶಿಕ್ಷಣದ ಕ್ರಮವಾಗಿ ಇಟ್ಕೊಂಡಿದ್ದೀವಿ. ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದಿರಬಹುದು, ಆದರೆ ಪ್ರಮುಖವಾಗಿ ಹೇಗೆ ಅಂತ ಅಂದರೆ, ಒಬ್ಬ ಹೇಳ್ತಾ ಹೋಗೋದು, ಇನ್ನೊಬ್ಬ ಕೇಳೋದು ಅನ್ನೋದು ಶಿಕ್ಷಣದ ಕ್ರಮವಾಗಿ ಬಿಟ್ಟಿದೆ. ಈ ಕೇಳುವಿಕೆ ಅನ್ನೋದು ಏನಿದೆ, ಈ ಕೇಳುವಿಕೆ ಅನ್ನೋದು ಒಂದು ವಿಷಯವನ್ನು ಸಮಗ್ರವಾಗಿ ಅರ್ಥ ಮಾಡಿಸುವ ಸಾಮರ್ಥ್ಯವನ್ನು ಹೊಂದಿದೆಯೇ ಅಂತ ಕೇಳಿದರೆ, ಕೇವಲ ಹೀಗೆ ಹೇಳುವ ಮತ್ತು ಕೇಳುವ ಪ್ರಕ್ರಿಯೆಗಳಿಗೆ ಆ ಸಾಮರ್ಥ್ಯ ಇಲ್ಲ ಅಂತಲೇ ಹೇಳಬೇಕು. ಜಿಜ್ಞಾಸ ಅನ್ನುವ ಒಂದು ವಿಶಿಷ್ಟವಾದ ಶಬ್ದ ಇದೆ ನಮ್ಮ ಭಾಷೆಯಲ್ಲಿ, ಜಿಜ್ಞಾಸ ಅಂತ. ಜಿಜ್ಞಾಸೆ ಅನ್ನೋದು ವಿದ್ಯಾರ್ಥಿಯ ಮುಖ್ಯ ಲಕ್ಷಣ. ಒಬ್ಬನನ್ನು ವಿದ್ಯಾರ್ಥಿ ಅಂತ ಯಾವಾಗ ಕರಿತೀವಿ ಅಂತ ಅಂದರೆ, ಜಿಜ್ಞಾಸೆ ಇದ್ದವನನ್ನು ವಿದ್ಯಾರ್ಥಿ ಅಂತ ಕರಿಬೇಕು ನಾವು. ವಿದ್ಯಾರ್ಥಿ ಅನ್ನುವ ಶಬ್ದವೂ ಅದೇ ಹೇಳ್ತಾ ಇದೆ, ವಿದ್ಯೆಯನ್ನು ಬಯಸ್ತಾ ಇರುವವನು ಅಂತ. ಈ ವಿದ್ಯೆಯನ್ನು ಬಯಸ್ತಾ ಇರುವವನು ಅಂತ ಅಂದರೆ ಏನು? ಅವನಿಗೆ ಏನೋ ಒಂದನ್ನು ತಿಳಿದುಕೊಳ್ಳಬೇಕು ಅಂತ ಇದೆ. ಬಯಕೆ ಯಾವಾಗ ಹುಟ್ಟತ್ತೆ? ಅದು ಬೇಕು ಅಂತ ಅನ್ನಿಸ್ತಿದೆ. ಅವನಿಗೆ ಒಂದು ವಿಷಯದ ಕುರಿತಾದ ಅರಿವು ಬೇಕು, ಅಥವಾ ಹಲವು ವಿಷಯಗಳ ಕುರಿತಾದ ಅರಿವು ಬೇಕು ಅಂತಂದಾಗ ಅವನು ವಿದ್ಯಾರ್ಥಿ ಅಂತ ಕರೆಸಿಕೊಳ್ತಾನೆ. ಹಾಗೆ ಕರೆಸಿಕೊಳ್ಳುವುದು, ಆ ಬೇಕು ಅಂತ ಇದೆಯಲ್ಲ, ಅದೇ ಜಿಜ್ಞಾಸೆ. ಜ್ಞಾತುಂ ಇಚ್ಛಾ, ತಿಳಿಬೇಕು ಅಂತ ಇದೆ, ಕಲಿಬೇಕು ಅಂತ ಇದೆ. ಈ ತಿಳಿವು ಅಥವಾ ಕಲಿಕೆ ಅಂತ ಏನಿದೆ, ಇದು ಬೇಕು ಅಂತ ಆ ವ್ಯಕ್ತಿಯಲ್ಲಿ ಇದ್ದಾಗ ಅದು ಅವನಲ್ಲಿ ಸಂಕ್ರಾಂತಗೊಳ್ಳೋದಕ್ಕೂ, ಅವನಿಗೆ ಬೇಕು ಅಂತ ಇಲ್ಲದೇ ಇದ್ದಾಗ ಆಗೋದಕ್ಕೂ ವ್ಯತ್ಯಾಸ ಇದೆ. ಯಾವುದೋ ಒಂದು ನಮಗೇ ಬೇಕು ಅಂತ ಇದ್ದಾಗ ನಾವು ಅದಕ್ಕೆ ಪ್ರಯತ್ನ ಪಡೋದು ಹೇಗೆ? ಅದನ್ನು ಹೇಗೆ ಸ್ವೀಕಾರ ಮಾಡ್ತೀವಿ? ಅಥವಾ ನಮಗೆ ಬೇಕು ಅಂತ ಇಲ್ಲ, ಇನ್ಯಾವುದೋ ಒಂದು ಒತ್ತಡಕ್ಕೆ, ಯಾವುದೋ ಅನಿವಾರ್ಯತೆಗಾಗಿ ಯಾವುದೋ ಒಂದನ್ನು ನಾವು ಪಡೆದುಕೊಳ್ಳೋಕೆ ಹೊರಡ್ತೀವಿ ಅಂತ ಅಂದರೆ ನಮಗೆ ಅದರಲ್ಲಿ ಅನಾಸಕ್ತಿಯೇ ಇರುತ್ತೆ. ವಿದ್ಯೆಯ ವಿಷಯದಲ್ಲಂತೂ ಈ ಹಸಿವು, ಈ ಆಸೆ ವಿದ್ಯಾರ್ಥಿಗೆ ಇರಬೇಕಾದದ್ದು ಬಹಳ ಮುಖ್ಯವಾದದ್ದು. ಹಾಗೆ ಇರೋದಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆಯೂ ಬರುತ್ತೆ. ಅತ್ಯಂತ ಎಳವೆಯಲ್ಲಿ ಶಿಕ್ಷಣವನ್ನು ಆರಂಭ ಮಾಡುವಾಗ 1ನೇ ತರಗತಿ ಸೇರಿಸಿದ ಮಗುವಿಗೆ ಕಲಿಬೇಕು ಅನ್ನುವ ಜಿಜ್ಞಾಸೆ ಹುಟ್ಟೋದು ಹೇಗೆ? 4ನೇ ತರಗತಿ ಮಗುವಿಗೆ ಅದಿರೋದು ಹೇಗೆ? ಇನ್ನೂ ಬೆಳೆದ ಮೇಲೆ 10-15 ವರ್ಷ ಆದಾಗ ಮಗುವಿಗೊಂದು ಕುತೂಹಲ ಬರಬಹುದು, ಜಗತ್ತಿನ ಬಗ್ಗೆ ಒಂದು ಕುತೂಹಲ ಬರಬಹುದು. ಆ ಕುತೂಹಲ ಬಂದಾಗ ಜಿಜ್ಞಾಸೆ ಬರಬಹುದು. ಆದರೆ ಎಳವೆಯಿಂದ ಬರೋದು ಹೇಗೆ ಅಂತ ಅಂದರೆ, ಹಾಗೆ ಒಂದು ಜಿಜ್ಞಾಸೆಯನ್ನು ಹುಟ್ಟಿಸಬೇಕಿತ್ತು ಶಿಕ್ಷಣ. ಯಾಕೆಂದರೆ ಅದು 1ನೇ ತರಗತಿಯ ಮಗುವಾಗಿರಲಿ, ಅದು ಪದವಿಯನ್ನು ಓದ್ತಾ ಇರುವ ವಿದ್ಯಾರ್ಥಿಯಾಗಿರಲಿ, ನನಗೆ ಇದು ಬೇಕು ಅಂತ ಮಗುವಿನ ಮನಸ್ಸಿನಲ್ಲಿ, ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬರುವವರೆಗೆ ಅದು ಸ್ವೀಕರಿಸುವಂತಹ ಅದರ ಸಾಮರ್ಥ್ಯ, ಕೌಶಲ ಇವೆಲ್ಲವೂ ಮುಚ್ಚಿಕೊಂಡಿರುತ್ತೆ. ಇದು ಒಂದು ಪಾತ್ರೆಯ ಮೇಲೆ, ಪಾತ್ರೆಗೆ ನೀರು ಹಾಕ್ತಾ ಇದ್ದರೆ ಪಾತ್ರೆಯ ಮುಖ ತೆರೆದಿದ್ದರೆ ಒಳಗೆ ನೀರು ತುಂಬೋದು. ಪಾತ್ರೆಯ ಮೇಲೆ ಇನ್ನೊಂದು ತಟ್ಟೆಯನ್ನು ಮುಚ್ಚಿಟ್ರೆ ಮೇಲೆ ಹಾಕಿದ ನೀರು ಬಿದ್ದು ಹರಿದು ಹೋದೀತೆ ಹೊರತು ಪಾತ್ರೆಯ ಒಳಭಾಗಕ್ಕೆ ಒಂದು ಹನಿ ನೀರು ಹೋಗಿರೋದಿಲ್ಲ. ಈ ಜಿಜ್ಞಾಸೆ ಇಲ್ಲದೇ ಇದ್ದರೆ ಮಕ್ಕಳ ಮನಸ್ಸು ಹೀಗೆ ಮುಚ್ಚಿಕೊಂಡಿರುತ್ತೆ, ಮಕ್ಕಳ ಬುದ್ಧಿ ಹೀಗೆ ಮುಚ್ಚಿಕೊಂಡಿರುತ್ತೆ. ಇವನು ಈ ಕಡೆಯಿಂದ ಶಿಕ್ಷಕ ಪಾಠ ಮಾಡ್ತಾ ಇರ್ತಾನೆ, ಆದರೆ ಅದು ಒಳ ಹೋಗಿ ತುಂಬಿಕೊಳ್ಳುವುದಿಲ್ಲ. ಅಂದರೆ ಮಗುವಿಗೆ ತನಗೆ ತಿಳಿದುಕೊಳ್ಳಬೇಕು ಅನ್ನುವ ಒಂದು ಹಸಿವು ಬೇಕು. ಈ ಹಸಿವು 2 ತರಹ. ಒಂದು ಹಸಿವು ಸಹಜವಾಗಿ ಇರೋದು, ಇನ್ನೊಂದು ಹಸಿವನ್ನು ಹುಟ್ಟಿಸೋದು ಅಂತ 2 ಬೇಕು. ಹಸಿವು ಎಲ್ಲಿ ಸಹಜವಾಗಿ ಇಲ್ವೋ ಅಲ್ಲಿ ಹಸಿವನ್ನು ಹುಟ್ಟಿಸಿ ಆಹಾರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಮಗುವಿನಲ್ಲಿ ಹಸಿವನ್ನು ಹುಟ್ಟಿಸುವ ಕೆಲಸ ಶಿಕ್ಷಣದಲ್ಲಿ ಮುಖ್ಯವಾದದ್ದಾಗತ್ತೆ. ಇವತ್ತಿನ ಶಿಕ್ಷಣ ಈ ಜ್ಞಾನದ ಹಸಿವನ್ನು ಹುಟ್ಟಿಸುವಲ್ಲಿ ಅಷ್ಟು ಸಾಫಲ್ಯವನ್ನು ಹೊಂದಿಲ್ಲ. ಅದೇ ಪ್ರಾಚೀನ ಶಿಕ್ಷಣದ ಕ್ರಮವನ್ನು ಗಮನಿಸಿದಾಗ ಅದು ಮಗುವಿನಲ್ಲಿ ಈ ಹಸಿವನ್ನು ಪರೀಕ್ಷಿಸಿ
ಆ ಹಸಿವು ಇಲ್ಲದೇ ಇದ್ದರೆ ಹಸಿವನ್ನು ಹುಟ್ಟಿಸಿ ಆಮೇಲೆ ಪಾಠ ಮಾಡುವ ಕ್ರಮ ಅಂತ ಇತ್ತು. ಅಂದರೆ ಜಿಜ್ಞಾಸೆ ಬೇಕು ಮಗುವಿನಲ್ಲಿ. ಜಿಜ್ಞಾಸೆ ಬಂದಾಗ ವಿದ್ಯಾರ್ಥಿ ಪ್ರಶ್ನೆ ಕೇಳಬೇಕು, ಕೇಳಿದ ಪ್ರಶ್ನೆಗೆ ಶಿಕ್ಷಕ ಉತ್ತರಿಸಬೇಕು. ಇದು ಕ್ರಮ. ನಮ್ಮ ಉಪನಿಷತ್ತುಗಳನ್ನು ನೋಡಿದರೆ ಪ್ರಶ್ನೆ ಕೇಳಿದಾಗಲೇ ಉತ್ತರ ಬಂದಿರೋದು, ಪ್ರಶ್ನೆ ಕೇಳದೇ ಉತ್ತರ ಬಂದಿಲ್ಲ. ಅಷ್ಟೇಕೆ ಪ್ರಸಿದ್ಧವಾದ ಭಗವದ್ಗೀತೆಯನ್ನು ನೋಡಿದರೆ ಅಲ್ಲೊಂದು ಪ್ರಶ್ನೆ ಬಂತು, ಪ್ರಶ್ನೆಗೆ ಉತ್ತರ ಬಂತು. ವಾಲ್ಮೀಕಿಗಳಿಗೆ ಒಂದು ಪ್ರಶ್ನೆ ಬಂದಿದೆ, ನಾರದರೊಂದು ಉತ್ತರ ಕೊಟ್ಟಾಗ ಅದು ರಾಮಾಯಣವಾಗಿದೆ. ಒಬ್ಬ ಜನಮೇಜಯನಿಗೆ ಒಂದು ಪ್ರಶ್ನೆ ಹುಟ್ಟಿದೆ, ಜನಮೇಜಯನ ಪ್ರಶ್ನೆಯ ಹಸಿವನ್ನು ತಣಿಸೋದಕ್ಕೆ ಮಹಾಭಾರತ ಉತ್ತರವಾಗಿ ಬಂದಿದೆ. ಅಂದರೆ ಹೀಗೆ ಪ್ರಶ್ನೆಯ ಹಸಿವನ್ನು ಹುಟ್ಟಿಸಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಪ್ರಾಚೀನ ಗುರುಕುಲದ ಕ್ರಮ ಆಗಿತ್ತು. ಹಾಗಾಗಿಯೇ ಪ್ರಾಚೀನವಾದ ಗ್ರಂಥಗಳನ್ನು ಗಮನಿಸಿದಾಗ ಅವುಗಳು ಪ್ರಶ್ನೋತ್ತರ ರೂಪದಲ್ಲಿಯೇ ಹೆಚ್ಚಾಗಿ ಇರ್ತವೆ, ಅಂದರೆ ಸಂವಾದ ರೂಪದಲ್ಲಿ ಇರ್ತವೆ. ಇವತ್ತು ಅದಿಲ್ಲ. ಇವತ್ತಿನ ಶಿಕ್ಷಣದ ಪ್ರಮುಖ ಕೊರತೆಯೇ ಈ ಪ್ರಶ್ನೋತ್ತರ. ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ನಡೆಯಬೇಕಾಗಿದ್ದ ಸಂವಾದ ಇಲ್ಲ. ಇವತ್ತಿನ ಶಿಕ್ಷಣದಲ್ಲಿ ಇರೋದು ವಿವಾದವೇ, ಸಂವಾದ ಇಲ್ಲ. ಅಲ್ಲಿ ಸಂವಾದ ಬೇಕು. ಪ್ರಶ್ನೆ ಉತ್ತರ ಅಂತ ಅಂದಾಗ ಇವತ್ತು ಪ್ರಶ್ನೆ ಕೇಳುವವ ಶಿಕ್ಷಕ, ಉತ್ತರ ಹೇಳುವವ ವಿದ್ಯಾರ್ಥಿ ಅಂತ ಆಗಿಬಿಟ್ಟಿದೆ. ಯಾಕೆಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಬರೀಬೇಕು. ತರಗತಿಯಲ್ಲಿ ಪಾಠ ಮಾಡಿದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಶಿಕ್ಷಕರು, ವಿದ್ಯಾರ್ಥಿ ಉತ್ತರಿಸಬೇಕು. ವಾಸ್ತವವಾಗಿ ಇದು ವ್ಯತಿರಿಕ್ತ. ಇದಕ್ಕೆ ವಿರುದ್ಧವಾಗಬೇಕು. ವಿದ್ಯಾರ್ಥಿ ಪ್ರಶ್ನೆ ಕೇಳಬೇಕು, ಅದಕ್ಕೆ ಶಿಕ್ಷಕ ಉತ್ತರ ಕೊಡಬೇಕು. ಯಾಕೆಂದರೆ ಈ ಪ್ರಶ್ನೆ ಉತ್ತರ ಅನ್ನೋದರಲ್ಲಿ ಒಂದು ಸೊಗಸಿದೆ. ಈ ಉತ್ತರ ಅಂತ ಅಂದರೆ ಅದು ಎತ್ತರ ಅಂತ ಅರ್ಥ ಆ ಶಬ್ದಕ್ಕೆ. ಉತ್ತರ ಎತ್ತರದಲ್ಲಿ ಇರೋದು, ಪ್ರಶ್ನೆ ಕೆಳಗೆ ಇರೋದು. ಪ್ರಶ್ನೆ ಅಂದರೆ ಸಂದೇಹ, ಪ್ರಶ್ನೆಯಲ್ಲಿ ನಿರ್ಣಯ ಇಲ್ಲ. ಪ್ರಶ್ನೆ ಅಂದರೆ ಅಜ್ಞಾನ, ಉತ್ತರ ಜ್ಞಾನ. ಹಾಗಾದಾಗ ವಿದ್ಯಾರ್ಥಿ ತನ್ನ ಸಂದೇಹವನ್ನು, ತನ್ನ ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾ ಹೋದಾಗ ಶಿಕ್ಷಕ ಉತ್ತರಿಸ್ತಾ ಹೋಗಬೇಕು. ಆದರೆ ನಾವಿವತ್ತು ಬೆಳೆಸಿಕೊಂಡ ಶಿಕ್ಷಣದ ಕ್ರಮದಲ್ಲಿ ಇಂಥದ್ದಕ್ಕೆ ಅವಕಾಶವಿಲ್ಲ. ಮತ್ತು ಅತಿ ಹೆಚ್ಚು ಮಕ್ಕಳನ್ನು ಕೂರಿಸಿಕೊಂಡು ಕಲಿಸುವುದೇ ಮೊದಲಾದ ಹಲವು ಅಂಶಗಳು ಇವತ್ತಿನ ಶಿಕ್ಷಣದಲ್ಲೇನಿದೆ. ಅಲ್ಲಿ ಇಂತಹ ಪ್ರಶ್ನೆಗಳ ಆಧಾರದಲ್ಲಿ ಹೋಗೋದು ಸುಲಭ ಸಾಧ್ಯವೂ ಅಲ್ಲ. ಆದರೆ ಸುಲಭವಲ್ಲವೋ ಅದು ಬೇರೆ. ಆದರೆ ಶಿಕ್ಷಣ ಇರಬೇಕಾದದ್ದು ಹೇಗಾಗಿ ಅಂತ ಅಂದರೆ ಅದು ಸಂವಾದ ರೂಪದಲ್ಲಿ ಇರಬೇಕು. ಆದರೆ ಅವನ ಪ್ರಶ್ನೆ ಬಂದಾಗ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಕೊಟ್ಟುಕೊಳ್ತಾ ಅವನಿಗೆ ಒಂದು ವಿದ್ಯೆಯನ್ನು ಹೇಗೆ ಕಲಿಸ್ತಾ ಹೋಗಬೇಕು ಅನ್ನೋದು ಶಿಕ್ಷಕನ ಶಿಕ್ಷಣ ವ್ಯವಸ್ಥೆಯ ಸಾಮರ್ಥ್ಯ ಆಗಿರುತ್ತೆ. ಹಾಗೆ ಅದು ಬೆಳಿಬೇಕು. ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಒಂದಿಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಒಬ್ಬ ಗುರುವನ್ನು ಅರಸಿ, ವಿದ್ಯಾದಾನ ಮಾಡಿ ಅಂತ ಕೇಳಿದರೆ ಗುರು ಹೇಳ್ತಾನೆ, ಆಶ್ರಮದಲ್ಲಿ ವಾಸ ಮಾಡಿ, ಸಂವತ್ಸರಂ ವತ್ಸ್ಯಥ. ಎಷ್ಟು ದಿವಸ ವಾಸ ಮಾಡಬೇಕು? ವರ್ಷಗಳ ಕಾಲ ಇರಿ. ಯಥಾ ಕಾಮಂ ಪೃಚ್ಛತ. ನಿಮಗೆ ಯಾವಾಗೆಲ್ಲ ಏನನ್ನು ಕೇಳಬೇಕು ಅಂತ ಅನ್ಸುತ್ತೋ ಆಗ ಕೇಳ್ತಾ ಹೋಗಿ. ನೀವು ಕೇಳ್ತಾ ಹೋದಂತೆ ನಾನು ಹೇಳ್ತಾ ಹೋಗ್ತೇನೆ ಅಂತ. ಹೀಗೆ ಆಗಬೇಕು ಶಿಕ್ಷಣ. ಹೀಗೆಯೇ ಮಾಡಲು ಸಾಧ್ಯ ಇಲ್ಲದೇ ಇದ್ದರೂ ಅಂತೂ ಅದು ಸಂವಾದ ರೂಪಕ್ಕೆ ತಿರುಗಬೇಕು. ಸಂವಾದಿಸುವಂತೆ ಒಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುವಂತೆ ಮಾಡಬೇಕು, ಹಸಿವನ್ನು ಹುಟ್ಟಿಸಬೇಕು, ಪ್ರಶ್ನೆಗೆ ಆಕಾರ ಕೊಡುವಂತೆ, ತನ್ನ ಸಂದೇಹ ಏನು ಅಂತ ವಿದ್ಯಾರ್ಥಿಯೊಬ್ಬ ಗುರುತಿಸಿಕೊಳ್ಳುವಂತೆ. ಈ ವಿಷಯದಲ್ಲಿ ನನಗಿಷ್ಟು ಗೊತ್ತು, ಇಷ್ಟು ಗೊತ್ತಿರುವಲ್ಲಿ ನನಗೆ ಇದು ಅರ್ಥ ಆಗಿಲ್ಲ, ಇದರ ಮುಂದಿನದ್ದೇನು ಅಂತ ವಿದ್ಯಾರ್ಥಿಯೇ ಕೇಳ್ತಾ ಹೋಗುವಂತೆ ಆದರೆ ಅದು ಜೀವಂತವಾದ ಶಿಕ್ಷಣ ಆಗುತ್ತೆ. ಯಾಕೆಂದರೆ ಪ್ರಶ್ನೆ ಕೇಳಿದವನು ಅವನಲ್ಲಿ ಹಸಿವಿದೆ, ಅವನಿಗೆ ತಿಳಿದುಕೊಳ್ಳಬೇಕು ಅಂತ ಇದೆ. ಹಾಗಾಗಿ ಅವನು ಆಸಕ್ತನಾಗ್ತಾನೆ, ಅವನಿಗೆ ಕಲಿಯುವಿಕೆಯಲ್ಲಿ ಆಸಕ್ತಿ ಮೂಡುತ್ತೆ, ಹೇಳುವಾಗ ಶ್ರದ್ಧೆ ಮೂಡುತ್ತೆ ಅವನಿಗೆ. ಯಾಕೆಂದರೆ ಅವನದೇ ಹಸಿವಾಗಿರೋದ್ರಿಂದ ಅದರ ನಿವಾರಣೆಗೆ ಅವನು ಪ್ರಯತ್ನ ಪಡ್ತಾನೆ. ನಮಗೆ ಹಸಿವಾದಾಗ ಅದು ಪುಟ್ಟ ಮಗುವೇ ಇರಲಿ ದೊಡ್ಡವರೇ ಇರಲಿ, ನಮಗೆ ಹಸಿವಾಗಿದೆ ಅಂದರೆ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಯತ್ನವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿಯೇ ಮಾಡ್ತೀವಿ. ಹಾಗೆ ಜ್ಞಾನದ ಹಸಿವನ್ನು ವಿದ್ಯಾರ್ಥಿಯಲ್ಲಿ ಹುಟ್ಟಿಸಿ ಅವನು ಪ್ರಶ್ನಿಸ್ತಾ ಹೋಗುವಂತೆ ಮಾಡಿ, ಆ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಒಂದು ಸಂವಾದ ಏರ್ಪಟ್ಟು ಅಲ್ಲಿ ಒಂದು ವಿದ್ಯಾಪ್ರದಾನ ನಡೆದರೆ ಅದು ವಿದ್ಯಾರ್ಥಿಯನ್ನು ಅದ್ಭುತವಾಗಿ ರೂಪಿಸುವಂಥದ್ದಾಗತ್ತೆ. ಇದು ಗುರುಕುಲ ಶಿಕ್ಷಣದಲ್ಲಿತ್ತು, ಇವತ್ತಿನ ಶಿಕ್ಷಣದಲ್ಲಿ ಇದು ಇಲ್ಲವಾಗಿದೆ.